ಅಧ್ಯಕ್ಷರೇ, ಈ ಖಾತಾ ಮಾಡಿ ಅವ್ರದೇ ಖಾತಾ. ನೀವು ನಿಮ್ದೇ ಬೆಂಗಳೂರಲ್ಲಿ ಮನೆ ಇದ್ರೆ ಮೊದಲು ಖಾತಾ ಇತ್ತು. ಇವ್ರು ಬಂದ್ಮೇಲೆ ಅದಕ್ಕೆ ಈ ಖಾತಾ ಅಂತ ಮಾಡಿದ್ರು. ನಿಮ್ದೇ ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಮಾಡೋದು. ನಾನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, 10,000 ರೂಪಾಯಿ ಲಂಚ ಇಲ್ದಿದ್ದು ಯಾರು ಮಾಡ್ಕೊಡ್ತಾರೆ ತೋರ್ಸಿ. ನನ್ನೇನೋ ನಮ್ಮ ಮನೆಗೆ ಬಂದಿದ್ರು ಒಂದು 50 ಜನ ಬಂದು 10,000 ರೂಪಾಯಿ ಕೊಡ್ಬೇಕು ಒಂದು ಖಾತಾಗೆ. ಈ ಖಾತಾಗೆ 30-40 ವರ್ಷ 50 ವರ್ಷದಿಂದ 100 ವರ್ಷದಿಂದ ಇದ್ದಂತ ಖಾತೆಗಳು ಅವ್ರದೇ ಖಾತೆ ಅವರ ಹೆಸರಿಗೆ ಮಾಡ್ಕೊಳ್ಳೋದು. ಯಾರಿಗ್ ಲಾಭ ಆಯ್ತು? ಅಧಿಕಾರಿಗಳಿಗೆ ಲಾಭ ಆಯ್ತು. ಅಧಿಕಾರಿಗಳು ಲೂಟಿ ಹೊಡಿತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ. ಇಡೀ ಕರ್ನಾಟಕ, ಇಡೀ ಬೆಂಗಳೂರಲ್ಲ ನಾನು ಹೇಳ್ತಾ ಇರೋದು, ಇಡೀ ಕರ್ನಾಟಕ ಈ ಖಾತೆ ಬಾಳು. ನೀವೇನ ನಾನು ತಪ್ಪು ಹೇಳಿದೀನಿ ಅಂತ ಹೇಳಿದ್ರೆ ನೀವು ಏನ್ ಬೇಕಾದ್ರೂ ಮಾಡಿ. 10,000 ರೂಪಾಯಿ ಮಿನಿಮಮ್, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ 20,000ದವರೆಗೂ ಹೋಗಿದೆ. ಕೆ. ಕುಮಾರ್ ಅವರು ಹೇಳಿದ್ದಾರೆ, ಯಾರ್ಯಾರಿದ್ದಾರೆ ಕರ್ಕೊಂಬ, ಸಸ್ಪೆಂಡ್ ಮಾಡ್ತೀನಿ ಅಂತ. ವೆಲ್ಕಮ್ ಮಾಡ್ತೀನಿ ನಾನು. ಎಷ್ಟು ನೀವು ಯಾವ ಊರಿಗೆ ಬರ್ತೀರ ಹೇಳಿ. ನೆನ್ನೆ ಚಿಕ್ಕಬಳ್ಳಾಪುರದವ್ರು ಬಂದಿದ್ರು, ಇಲ್ಲ ಬೆಂಗಳೂರು ಹತ್ರ ಇರೋ ಚಿಕ್ಕಬಳ್ಳಾಪುರ ನೆನ್ನೆ ರಾತ್ರಿ ನಮ್ಮ ಮನೆಗೆ ಬಂದಿದ್ರು. ಬಂದ್ಬಿಟ್ಟು 10,000 ರೂಪಾಯಿ ಸರ್ ಫೋನ್ ಮಾಡಿ ಹೇಳಿ ಅಂತ ಹೇಳಿದ್ರು. ಎಲ್ಲಿಗೆ ನೀವು, ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಚಾಲೆಂಜ್ ಕೊಡ್ತೀನಿ. ಎಲ್ಲಿಗೆ ಬೇಕಾ, ಯಾವ ಹಳ್ಳಿಗೆ ಹೋಗ್ಬೇಕು ಬರ್ತೀನಿ ನಾನು, ಕರ್ಕೊಂಡೋಗಿ ನನ್ನ ಅಲ್ಲಿ ಹೇಳಿಸ್ತೀನಿ ನಾನು. ಎನಿವೇರ್ ಇನ್ ಕರ್ನಾಟಕ ಐ ಆಮ್ ರೆಡಿ ಟು ಕಮ್. ಬೆಂಗಳೂರಲ್ಲಂತೂ ನನ್ನ ಆಫೀಸಲ್ಲಿ ಫೋನ್ ಮಾಡಿ ಸರ್ ಅಂತ ಹೇಳ್ತಾರೆ. 100 ಲೆಕ್ಕ ಇಲ್ದಷ್ಟು ಜನ ಬಂದು ಹೋಗಿದ್ದಾರೆ. ಡಿ ಕೆ ಕುಮಾರ್ ಅವರು ಮೇಲೇನೆ ಓಡಾಡ್ತಾ ಇರೋದ್ರಿಂದ ಕೆಳಗಡೆ ಗೊತ್ತಾಗ್ತಾ ಇಲ್ಲ. ಅವ್ರ ಮೇಲೇನೆ ಇದ್ದಾರೆ, ಬೆಂಗಳೂರು ಟು ಡೆಲ್ಲಿ, ಡೆಲ್ಲಿ ಟು ಬೆಂಗಳೂರು. ಅದರಿಂದ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಸ್ವಲ್ಪ ಕೆಳಗಡೆ ಬಂದ್ರೆ ಗೊತ್ತಾಗ್ತಾ ಇತ್ತು ಅವ್ರಿಗೆ. ನೆಕ್ಸ್ಟ್ ಅಧಿವೇಶನ ಕರೆದಾಗ ನನ್ನ ಮೇಲೆ ನೀವು ಏನ್ ಬೇಕಾದ್ರೂ ಮೂವ್ ಮಾಡಿ, ಪ್ರಿವಿಲೇಜ್ ಮಾಡ್ತೀರಾ, ಏನ್ ಬೇಕಾದ್ರೂ ಮೂವ್. ದಾರಿ ಇದ್ದಕ್ಕೂ ಈ ಖಾತಾದು ಪ್ರಾಬ್ಲಮ್ ಅನ್ನ ನಾವು ನೋಡ್ತಾ ಇದ್ದೀರಿ. ಇದರಿಂದ